ಬಾಡಿಗೆ ಮನೆ ಒಂದು ಆಸ್ತಿ. ಈ ಮಾತು ಕೇಳಿ ನೀವು ನಗಾಡಬಹುದು. ಸ್ವಂತ ಮನೆ ಕಟ್ಟಲು ಆಗದವನು ಹೇಳೋ ಮಾತು ಅಂತ ನೀವು ಲೇವಡಿ ಕೂಡ ಮಾಡಬಹುದು. ಆದರೆ ಬಾಡಿಗೆ ಮನೆ ಒಂದು ಅಸೆಟ್ ಎಂದು ಹೇಳಿದ್ದು ನಾವಲ್ಲ. ಈ ಮಾತನ್ನು ಹೇಳ್ತಾ ಇರೋದು ಪ್ರಪಂಚದಲ್ಲೇ ಅತ್ಯಂತ ಶ್ರೀಮಂತನಾದ ಎಲಾನ್ ಮಸ್ಕ್. ಇನ್ನು ಖ್ಯಾತ ಲೇಖಕ ರಾಬರ್ಟ್ ಕಿಯೋಸಾಕಿ ಕೂಡ ತನ್ನ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಪುಸ್ತಕದಲ್ಲಿ ಸ್ವಂತ ಮನೆ ಅನ್ನೋದು ಅಸೆಟ್ ಅಲ್ಲ, ಅದೊಂದು ಲಯಬಿಲಿಟಿ ಅಂತ ಹೇಳ್ಕೊಂಡಿದ್ದಾರೆ. ಹೌದು, ನಿಜ. ಬುದ್ಧಿ ಇಲ್ಲದವರು ಮನೆ ಕಟ್ಟುತ್ತಾರೆ, ಬುದ್ಧಿವಂತರು ಅದರಲ್ಲಿ ಬಾಡಿಗೆಗಿರುತ್ತಾರೆ. ಇಲ್ಲಿ ಪ್ರತಿಯೊಬ್ಬರು ಕೂಡ ಸ್ವಂತದ್ದೊಂದು ಮನೆ ಕಟ್ಟಬೇಕು ಎಂದು ಕನಸು ಕಾಣ್ತಾ ಇರ್ತಾರೆ. ಈ ಕನಸು ಕಾಣೋದು ತಪ್ಪೇನೂ ಅಲ್ಲ. ಆದರೆ ಯಾವಾಗ ಸ್ವಂತ ಮನೆ ಕಟ್ಟಬೇಕು ಅನ್ನೋದು ಇಲ್ಲಿ ಮುಖ್ಯವಾಗುತ್ತದೆ. ಸ್ವಂತ ಮನೆ ಯಾವಾಗ ಕಟ್ಟಬೇಕು ಎಂಬುದನ್ನು ಮುಂದಿನ ವಿಡಿಯೋದಲ್ಲಿ ನಾನು ಹೇಳುತ್ತೇನೆ. ಆದರೆ ನಾನು ಈ ವಿಡಿಯೋದಲ್ಲಿ ಹೇಳೋಕ್ಕೆ ಹೊರಟಿರೋದು ಸ್ವಂತ ಮನೆಗಿಂತ ಬಾಡಿಗೆ ಮನೆ ಒಳ್ಳೆಯದು ಅಂತ. ಯಾರಿಗೆ ಸ್ವಂತ ಮನೆ ಒಳ್ಳೆಯದು, ಯಾರಿಗೆ ಬಾಡಿಗೆ ಮನೆ ಒಳ್ಳೆಯದು ಎಂಬುದನ್ನು ತಿಳಿದುಕೊಳ್ಳುವುದೇ ಫಿನಾನ್ಷಿಯಲ್ ಎಜುಕೇಷನ್. ಸ್ವಂತ ಮನೆ ನಿರ್ಮಾಣ ಮಾಡಬೇಕೆಂದು ಪ್ರತಿಯೊಬ್ಬರು ಕನಸು ಕಾಣ್ತಾರೆ. ಅದಕ್ಕಾಗಿ ತುಂಬ ಸಮಯದಿಂದ ಹಣ ಕೂಡಿಟ್ಟು ತಮ್ಮ ಕನಸಿನ ಮನೆಯನ್ನು ಕಟ್ಟಿಕೊಳ್ಳುತ್ತಾರೆ. ಆದರೆ ಆರ್ಥಿಕ ನಿಪುಣರು ಹೇಳೋ ಪ್ರಕಾರ ಒಬ್ಬ ವ್ಯಕ್ತಿ ತನ್ನ ವಯಸ್ಸು 40ರಿಂದ 40 ವರ್ಷ ವಯಸ್ಸಾಗುವವರೆಗೂ ಸ್ವಂತ ಮನೆಯನ್ನು ಕಟ್ಟದೆ ಬಾಡಿಗೆ ಮನೆಯಲ್ಲಿ ವಾಸವಿದ್ದರೆ ಆತನಿಗೆ ಲಾಂಗ್ ಟರ್ಮ್ನಲ್ಲಿ ಅದು ಒಂದು ಅಸೆಟ್ ಆಗುತ್ತೆ ಅಂತ. ಹಾಗಾದರೆ ನಾವು ಬಾಡಿಗೆ ಮನೆಯಲ್ಲಿ ಇರುವುದು ಒಂದು ಅಸೆಟ್ ಹೇಗಾಗುತ್ತೆ ಅನ್ನೋದು ಈ ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ಹೋಮ್ ಲೋನ್ ತೆಗೆದುಕೊಂಡು EMI ಕಟ್ಟುವರಲ್ಲಿ ಹೆಚ್ಚಿನವರು ಹಣಕಾಸಿನ ಸಮಸ್ಯೆಯಲ್ಲಿ ಸಿಲುಕ್ತಾರೆ. ನಿಮಗೆ ಎಂತಹದ್ದೇ ಸಮಸ್ಯೆ ಎದುರಾದರೂ ಕೂಡ ಪ್ರತಿ ತಿಂಗಳು EMI ಕಟ್ಟಲೇಬೇಕಾಗುತ್ತೆ. ಇದರಿಂದ ನೀವು ಸಣ್ಣ ಸಣ್ಣ ಸಂತೋಷಗಳಿಗಾಗಿ ಖರ್ಚು ಮಾಡುವುದನ್ನು ಮುಂದಕ್ಕೆ ಹಾಕಬೇಕಾದ ಅನಿವಾರ್ಯತೆ ಎದುರಾಗುತ್ತೆ. ಅನೇಕ ರೀತಿಯ ಹೂಡಿಕೆಯ ಅವಕಾಶಗಳನ್ನು ಕೂಡ ನೀವು ಕಳೆದುಕೊಳ್ತಾ ಹೋಗ್ತೀರಿ. ಹೋಮ್ ಲೋನ್ ಪೂರ್ತಿಯಾಗುವವರೆಗೂ ನಿಮ್ಮ ಮಕ್ಕಳಿಗೆ ಕ್ವಾಲಿಟಿ ಎಜುಕೇಷನ್ ಕೊಡಿಸೋ ವಿಷಯದಲ್ಲೂ ಕೂಡ ರಾಜಿಯಾಗಬೇಕಾದ ಅವಶ್ಯಕತೆ ಎದುರಾಗುತ್ತೆ. ಆದರೆ ಬಾಡಿಗೆ ಮನೆ ಅನ್ನೋದು ನಿಮ್ಮ ಕೆರಿಯರ್ ಗ್ರೋತ್ಗೆ ಉಪಯೋಗವಾಗುತ್ತೆ. ಯಾಕಂತಂದರೆ ಯಾವಾಗಲೂ ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡುತ್ತಿದ್ದರೆ ಕೆರಿಯರ್ ಗ್ರೋತ್ ವೇಗವಾಗಿ ಆಗೋದಿಲ್ಲ. ಉದಾಹರಣೆಗೆ ಒಂದು ಸಾಫ್ಟ್ವೇರ್ ಜಾಬ್ ಮಾಡುತ್ತಿರೋ ವ್ಯಕ್ತಿ ಕೆರಿಯರ್ ಗ್ರೋತ್ಗಾಗಿ ತುಂಬ ವರ್ಷ ಒಂದೇ ಕಂಪ್ನಿಯಲ್ಲಿ ಇರೋದಿಲ್ಲ. ಅವಕಾಶ ಸಿಕ್ಕಾಗಲೆಲ್ಲ ಬೇರೆ ಕಂಪ್ನಿಗೆ ಬದಲಾಗ್ತಾ ಹೋಗ್ತಾನೆ. ಅವಶ್ಯಕತೆ ಬಂದರೆ ಬೇರೆ ಸಿಟಿ, ಬೇರೆ ರಾಜ್ಯ, ಬೇರೆ ದೇಶಕ್ಕೆ ಕೂಡ ಹೋಗಿ ನೆಲೆಸ್ಬೋದು. ಇಂಥ ಸಂದರ್ಭದಲ್ಲಿ ಆತನಿಗೆ ಬಾಡಿಗೆ ಮನೆ ಒಂದು ವರವಾಗಿ ಮಾರ್ಪಡ್ತಾ ಹೋಗುತ್ತೆ. ಆತ ಕೆಲಸ ಮಾಡುವ ಕಚೇರಿಗೆ ಹತ್ತಿರದಲ್ಲಿರುವ ಮನೆಯನ್ನು ಬಾಡಿಗೆಗೆ ತೆಗೆದುಕೊಳ್ಳುವ ಅವಕಾಶ ಆತನಿಗೆ ಸಿಗ್ತಾ ಹೋಗುತ್ತೆ. ಒಂದು ವೇಳೆ ತನ್ನ ಕೆರಿಯರ್ ಶುರುವಿನಲ್ಲೇ ಸ್ವಂತ ಮನೆ ನಿರ್ಮಾಣ ಮಾಡ್ಕೊಂಡ್ಬಿಟ್ರೆ ಆ ಮನೆಗೆ ಹತ್ತಿರದಲ್ಲೇ ಇರುವ ಕಂಪ್ನಿಗಳಲ್ಲಿ ಮಾತ್ರ ಕೆಲಸ ಹುಡುಕೊಳ್ಬೇಕಾಗುತ್ತೆ. ಇದರಿಂದಾಗಿ ಆತ ಕೆರಿಯರ್ನಲ್ಲಿ ಹೆಚ್ಚಿನ ಗ್ರೋತ್ ನೋಡೋದಿಲ್ಲ. ಒಂದು ವೇಳೆ ತನ್ನ ಕೆರಿಯರ್ ಗ್ರೋತ್ಗಾಗಿ ಸ್ವಂತ ಮನೆಯನ್ನು ಬಿಟ್ಟು ಬೇರೆ ಯಾವುದೋ ನಗರಕ್ಕೋ, ಬೇರೆ ಯಾವುದೋ ಪ್ರದೇಶಕ್ಕೋ, ಬೇರೆ ಯಾವುದೋ ದೇಶಕ್ಕೋ ಹೋದರೆ ಮತ್ತೆ ಅಲ್ಲಿಗೆ ಬಾಡಿಗೆಗೆ ಇರಬೇಕಾದ ಪರಿಸ್ಥಿತಿ ಬಂದೊದಗುತ್ತೆ. ಇದರಿಂದ ತನ್ನ ಸ್ವಂತ ಮನೆಯನ್ನು ಬೇರೆಯವರಿಗೆ ಬಾಡಿಗೆಗೆ ಕೊಡಬೇಕಾಗುತ್ತೆ. ಹೀಗಾಗಿ ಸ್ವಂತ ಮನೆ ಇದ್ದರೂ ಕೂಡ ಇಲ್ಲದಂತೆಯೇ ಆತನಿಗೆ ಅನ್ನಿಸ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ಮನೆ ಬಾಡಿಗೆ ಕೊಟ್ಟಿರ್ತಾನಲ್ಲ, ಆ ಬಾಡಿಗೆಗೆ ಏನು ಬಾಡಿಗೆ ಬರುತ್ತಲ್ಲ ತಿಂಗಳನ್ನು, ಅದು ಆತ ಬಾಡಿಗೆಗಿರುವ ಮನೆಯ ಬಾಡಿಗೆಗೆ ಸರಿ ಹೋಗದೆ ಕೂಡ ಇರ್ಬೋದು. ಆತ ಇರುವ ಮನೆ ಬಾಡಿಗೆ ಜಾಸ್ತಿ ಇರ್ಬೋದು. ಇದ್ರ ಜೊತೆಗೆ ಒಂದು ಸ್ವಂತ ಮನೆ ಬಾಡಿಗೆ ಕೊಟ್ಟು ಮತ್ತೊಂದು ಮನೆಯಲ್ಲಿ ಈತ ಬಾಡಿಗೆಗೆ ಇದ್ದರೂ ಕೂಡ ಮನೆಗೋಸ್ಕರ ತೆಗೆದುಕೊಂಡಿರೋ ಸಾಲಕ್ಕೆ EMI ಎಲ್ಲಿ ಹೋದರೂ ಕೂಡ ಆತ ಕಟ್ಟಲೇಬೇಕಾಗುತ್ತೆ. ಅಲ್ಲದೆ ನಮ್ಮ ಸ್ವಂತ ಮನೆಯನ್ನು ಬಾಡಿಗೆಗೆ ಬಂದವರು ಸರಿಯಾಗಿ ನೋಡ್ಕೊಳ್ತಾರೋ ಇಲ್ವೋ ಎಂಬ ಆತಂಕ ಕೂಡ ಆತನಿಗೆ ಎದುರಾಗ್ತಾ ಇರುತ್ತೆ. ಇನ್ನು ಸ್ವಂತ ಮನೆಯಲ್ಲಿರುವವರಿಗಿಂತ ಬಾಡಿಗೆ ಮನೆಯಲ್ಲಿರುವವರಿಗೆ ಸ್ವೇಚ್ಛೆ ಹೆಚ್ಚಾಗಿರುತ್ತೆ. ಇಷ್ಟವಾದ ಮನೆ, ಇಷ್ಟವಾದ ನಗರ, ಇಷ್ಟವಾದ ದೇಶ, ಇಷ್ಟವಾದ ರಾಜ್ಯ, ಹೀಗೆ ನಮಗೆ ಬೇಕಾದಾಗ ನಾವು ಬದಲಾಗ್ತಾ ಹೋಗ್ಬೋದು. ಸ್ವೇಚ್ಛೆ ಬಗ್ಗೆ ಮಾತನಾಡುವಾಗ ನಾವು ಮುಖ್ಯವಾಗಿ ಪ್ರೈವೇಟ್ ಎಂಪ್ಲಾಯೀಸ್ ಬಗ್ಗೆ ಮಾತನಾಡಬೇಕಾಗುತ್ತೆ. ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸ ಮಾಡುವವರು ತಮ್ಮ ವ್ಯಕ್ತಿತ್ವವನ್ನು ಕಳೆದುಕೊಳ್ಳದೆ, ಸ್ವೇಚ್ಛೆಯನ್ನು ಕಳೆದುಕೊಳ್ಳದೆ, ಯಾವುದೇ ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ರಾಜಿ ಆಗದೆ ತನಗೆ ಇಷ್ಟವಾದ ಉದ್ಯೋಗವನ್ನು ಇಷ್ಟವಾದ ಸ್ಥಳದಲ್ಲಿ ಮಾಡುವ ಅವಕಾಶ ಬಾಡಿಗೆ ಮನೆಯಲ್ಲಿ ಇದ್ದಾಗ ಮಾತ್ರ ಇರುತ್ತದೆ. ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ಹೊಸ ಲೇಔಟ್ಗಳಲ್ಲಿ 2 BHK ಮನೆ ಕಡಿಮೆ ಅಂದರೂ ಕೂಡ 60 ಲಕ್ಷ ರೂಪಾಯಿ ಬೆಲೆ ಬಾಳುತ್ತೆ. ಆದರೆ ಅದರ ಬಾಡಿಗೆ 10ರಿಂದ 12 ಸಾವಿರ ರೂಪಾಯಿ ಮೀರೋದಿಲ್ಲ.
ಬ್ಯಾಂಕ್ 80% ಸಾಲ ಕೊಟ್ಟರೂ ಕೂಡ 12 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಮಾಡಬೇಕಾಗುತ್ತೆ. ಉಳಿದ 45 ಲಕ್ಷ ರೂಪಾಯಿ ಲೋನ್ ತೆಗೆದುಕೊಂಡ್ರೆ ಇದಕ್ಕೆ ಕನಿಷ್ಠ 45,000 ರೂಪಾಯಿ EMI ಕಟ್ಟಬೇಕಾಗುತ್ತೆ. 45,000 ರೂಪಾಯಿ EMIನಲ್ಲಿ ನಮಗೆ ಬರುವ 10,000 ರೂಪಾಯಿ ಬಾಡಿಗೆ ಕಳೆದ್ರೆ ಬ್ಯಾಂಕ್ಗೆ ನಾವು ಕೈಯಿಂದ 35,000 ರೂಪಾಯಿ ಪ್ರತಿ ತಿಂಗಳು EMI ಕಟ್ಟಬೇಕು. ಆದರೆ ಇದ್ಯಾವುದರ ಗೊಡವೆಯೇ ಇಲ್ಲದೆ 60 ಲಕ್ಷ ರೂಪಾಯಿಯಲ್ಲಿ ಕಟ್ಟಿದ ಮನೆಯಲ್ಲಿ ಬರೀ ತಿಂಗಳಿಗೆ 10ರಿಂದ 12,000 ರೂಪಾಯಿ ಬಾಡಿಗೆ ಕಟ್ಟುತ್ತಾ ನಾವು ಆ ಮನೆಯನ್ನು ಅನುಭವಿಸ್ಬೋದು. ಇನ್ನು ನೀವು ನಿಮ್ಮ ಫ್ಯಾಮಿಲಿ ಕಂಫರ್ಟ್ ಹಾಗೂ ಲೈಫ್ ಸ್ಟೈಲ್ ಬಗ್ಗೆ ನೋಡೋದಾದರೆ ಸ್ವಂತ ಮನೆ ಒಳ್ಳೆಯದಾ ಬಾಡಿಗೆ ಮನೆ ಒಳ್ಳೆಯದಾ ಅನ್ನೋದನ್ನು ಒಂದು ಬಾರಿ ನೋಡೋಣ. ಸಾಲದಲ್ಲಿ ಮನೆ ಖರೀದಿ ಮಾಡಬೇಕು ಅಂದರೆ ಒಂದಷ್ಟು ಹಣವನ್ನು ಡೌನ್ ಪೇಮೆಂಟ್ ಮಾಡಬೇಕಾಗುತ್ತೆ. ಉದಾಹರಣೆಗೆ 1 ಕೋಟಿ ರೂಪಾಯಿ ಹೋಮ್ ಲೋನ್ ತೆಗೆದುಕೊಳ್ಬೇಕು ಅಂದರೆ ಅದರಲ್ಲಿ ಕನಿಷ್ಠ 20 ಲಕ್ಷ ರೂಪಾಯಿಯನ್ನು ನೀವು ಡೌನ್ ಪೇಮೆಂಟ್ ರೂಪದಲ್ಲಿ ನೀಡಬೇಕಾಗುತ್ತೆ. ಆದರೆ ಅದೇ ಸಮಯದಲ್ಲಿ ಯಾವುದೇ ಡೌನ್ ಪೇಮೆಂಟ್ ಇಲ್ಲದೆಯೇ ಕೇವಲ 11 ತಿಂಗಳ ಅಡ್ವಾನ್ಸ್ ನೀಡುವುದರ ಮೂಲಕ ನೀವು ಅದೇ ಕೋಟಿ ರೂಪಾಯಲ್ಲಿ ಕಟ್ಟಿದ ಮನೆಯನ್ನು ಬಾಡಿಗೆಗೆ ತೆಗೆದುಕೊಳ್ಬೋದು. ಹಾಗೆಯೇ ಮನೆ ಖರೀದಿ ಮಾಡಿದರೆ ಅದರ ಬೆಲೆ ಏರಿಕೆ ಆಗುತ್ತೆ ಅಂತ ಕೆಲವರು ಹೇಳ್ತಾ ಇರ್ತಾರೆ. ಆದರೆ ಇದರಲ್ಲಿ ಎಷ್ಟು ನಿಜಾಂಶ ಇದೆ ಅನ್ನೋದನ್ನು ನಾವು ಚರ್ಚೆ ಮಾಡಬೇಕಾಗುತ್ತೆ. ಲಾಜಿಕಲ್ಲಾಗಿ ಯೋಚನೆ ಮಾಡಿದರೆ ಮನೆಯ ಬೆಲೆ ಯಾವತ್ತಿಗೂ ಕೂಡ ಹೆಚ್ಚಾಗೋದಿಲ್ಲ, ಕೇವಲ ಸೈಟ್ ಬೆಲೆ ಮಾತ್ರ ಜಾಸ್ತಿ ಆಗುತ್ತೆ. ಹೀಗಾಗಿ ನಾವು ಲೆಕ್ಕ ಹಾಕಬೇಕಾಗಿರೋದು ಸೈಟ್ ಖರೀದಿ ಮೇಲೆಯೇ ಆಗಲಿ, ನಿರ್ಮಾಣಕ್ಕೆ ಆಗಿರುವ ಖರ್ಚಿನ ಮೇಲೆ ಅಲ್ಲ. ನಿರ್ಮಾಣದ ಬೆಲೆ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಹೋಗುತ್ತದೆ. ಇನ್ನು ಹೆಚ್ಚಿನ ಜನ ಮಾಡುವ ಮಿಸ್ಟೇಕ್ ಹೋಮ್ ಲೋನ್ ವಿಷಯದಲ್ಲಿ. ಬಹುಬೇಗ ಸ್ವಂತ ಮನೆ ಮಾಡೋಣ ಅಂತ ಅವರು ಹೋಮ್ ಲೋನ್ ಪಡೆದು ಒಂದು ಅಪಾರ್ಟ್ಮೆಂಟಲ್ಲಿ ಫ್ಲಾಟನ್ನು ಇಲ್ಲ ಮನೆಯನ್ನು ಖರೀದಿ ಮಾಡಿಬಿಡ್ತಾರೆ. ಇದು ಮಿಸ್ಟೇಕ್ ಅಂತ ನಾನು ಯಾಕೆ ಹೇಳಿದೆ ಅಂತಂದರೆ, ಲ್ಯಾಂಡಿಗೆ ಮಾತ್ರವೇ ಯಾವಾಗಲೂ ಅಪ್ರಿಷಿಯೇಷನ್ ಇರುತ್ತದೆ, ಆದರೆ ಕಟ್ಟಡಕ್ಕೆ ಕೆಲವು ವರ್ಷಗಳ ನಂತರ ಬೆಲೆಯೇ ಇರೋದಿಲ್ಲ. ಆದ್ದರಿಂದ ನೀವು ಮಾಡಬೇಕಾದದ್ದು ಏನೆಂದರೆ ಮನೆಗಿಂತ ಒಂದು ಸೈಟನ್ನು ತೆಗೆದುಕೊಳ್ಳೋದು ಒಳ್ಳೆಯದು. ನನ್ನ ಸ್ನೇಹಿತರೊಬ್ಬರು ಇದೇ ರೀತಿ 2018ರಲ್ಲಿ 30-40 ಸೈಟ್ ಒಂದನ್ನು 25 ಲಕ್ಷ ರೂಪಾಯಿ ಖರೀದಿ ಮಾಡಿದರು. ಇದರಲ್ಲಿ ಆತ ಡೌನ್ ಪೇಮೆಂಟಾಗಿ 5 ಲಕ್ಷ ರೂಪಾಯಿ ಕಟ್ಟಿದರೆ 15 ಲಕ್ಷ ರೂಪಾಯಿ ಲೋನ್ ತೆಗೆದುಕೊಂಡಿದ್ರು. ಈಗ 7 ವರ್ಷಗಳ ನಂತರ ಆ ಸೈಟ್ ಬೆಲೆ 3 ಪಟ್ಟು ಹೆಚ್ಚಾಗಿದೆ. ಅಂದರೆ ಅವತ್ತು 20 ಲಕ್ಷ ರೂಪಾಯಿ ಕೊಂಡ್ಕೊಂಡಿದ್ರೆ ಇವತ್ತು 60 ಲಕ್ಷ ರೂಪಾಯಿ ಆಗಿದೆ. ಈಗ ಆ ಸೈಟನ್ನು ಮಾರಿ ಅದೇ ಹಣಕ್ಕೆ ಬೇರೊಂದು ಕಡೆ ಮನೆ ಖರೀದಿ ಮಾಡೋದಕ್ಕೆ ಅವನಿಗೆ ಅವಕಾಶ ಇದೆ. ಆಗ ಯಾವುದೇ ಸಾಲ ಇರೋದಿಲ್ಲ. ಹೀಗಾಗಿ ಸಣ್ಣ ವಯಸ್ಸಿನಲ್ಲಿ ಸ್ವಂತ ಮನೆ ಮಾಡಲು ಹೋಗಿ ದುಡಿದಿದ್ದೆಲ್ಲವನ್ನು EMI ಕಟ್ಟೋ ಬದಲು ಬಾಡಿಗೆ ಮನೆಯಲ್ಲಿದ್ದು ಹಣವನ್ನು ಉಳಿಸೋದು ಒಳ್ಳೆಯದು ಅನ್ನೋದು ನನ್ನ ಮಾತು. ಹಣ ಕೂಡಿಟ್ಟು ದೂರದಲ್ಲಿ ಒಂದು ಸೈಟ್ ಖರೀದಿ ಮಾಡಿ ವಯಸ್ಸಾದ ಸಮಯದಲ್ಲಿ ಅಲ್ಲಿ ಮನೆ ಕಟ್ಕೊಂಡು ವಾಸ ಮಾಡೋದು ಒಳ್ಳೆಯದು ಅಂತ ಆರ್ಥಿಕ ತಜ್ಞರು ಕೂಡ ಹೇಳ್ತಾ ಇದ್ದಾರೆ. ನಿಮ್ಮ ಅಭಿಪ್ರಾಯ ಏನು ತಿಳಿಸಿ.